ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ತುಮಕೂರು ಲಾಕ್ಸ್. ಏನಪ್ಪ ವಿಷಯ ಅಂದ್ರೆ ಇವತ್ತ T20 ವರ್ಲ್ಡ್ ಕಪ್ ಗೆದ್ದಿದ್ದು ಯಾರು ಅಂತ ಗೊತ್ತೇ ಇದೆ. ನಿನ್ನೆ ತಾನೇ ನಡೀತು. ಸುಮಾರು ಗೆದ್ದಿದ್ದು ಅಂದ್ರೆ ನಮ್ಮ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ನಡೀತು. ನ್ಯೂಜಿಲೆಂಡ್ ಅಲ್ಲಿ ಅಂದ್ರೆ ಇಂಡಿಯಾ ಗೆಲ್ತು. ಆದ್ರೆ ಎಲ್ಲರಿಗೊಂದು ಡೌಟ್ ಇದ್ದೇ ಇರುತ್ತೆ, ಎಷ್ಟು ಅಮೌಂಟ್ T20 ವರ್ಲ್ಡ್ ಕಪ್ ಇಂದ ಸಿಗುತ್ತೆ, ಯಾರ್ಯಾರಿಗೆ ಏನೇನು ಎಷ್ಟೆಷ್ಟು ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಎಷ್ಟೆಷ್ಟು ಅಮೌಂಟ್ ಯಾರ್ಯಾರಿಗೆ ಸಿಗುತ್ತೆ, ಎಷ್ಟು ಅಮೌಂಟ್ ಸಿಗುತ್ತೆ, ಇದೆಲ್ಲ ಡೌಟ್ ಇದ್ದೇ ಇರುತ್ತೆ. ಈ ಡೌಟ್ ನ ಕ್ಲಿಯರ್ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ, ಈ ಒಂದು BCCI ಅಂದ್ರೆ ಬೋರ್ಡ್ ಆಫ್ ಕ್ರಿಕೆಟ್ ಕಂಟ್ರೋಲ್ ಇಂಡಿಯಾ, ಇದು BCCIಗೆ ಮ್ಯಾಟ್ರಿ ಆಗಲ್ಲ. ಈ ಅಮೌಂಟ್ ಒಂಥರ ಊಟದಲ್ಲಿ ಉಪ್ಪಿನಕಾಯಿ ಇದ್ದಂಗೆ. ಯಾಕೆಂದ್ರೆ BCCI ಒಂಥರ ದೊಡ್ಡ ಅಣ್ಣ ಇದ್ದಂಗೆ. ಇದೆಲ್ಲ ಮನಿ ಮ್ಯಾಟ್ರ್ ಆಗೋದಿಲ್ಲ BCCIಗೆ. ಆದ್ರೂ ಕೂಡ ಹೇಳ್ತೀನಿ ಬನ್ನಿ. ನಮ್ಮ ಇಂಡಿಯಾಗೆ ಸುಮಾರು 28 ಕೋಟಿ ಹೋಯ್ತು. ಸೆಕೆಂಡ್ ಅದೇ ರನ್ನರ್ ಆಫ್ ದ ಟೀಮ್ ಆದಂತ ನ್ಯೂಜಿಲೆಂಡ್ಗೆ ಸುಮಾರು 14 ಕೋಟಿ ಹೋಯ್ತು. ಅಂದ್ರೆ ಅರ್ಧಕ್ಕರ್ಧ. ಓಸರಿ ಕಂಟ್ರೋಲ್ ಮಾಡಿದ್ರೆ 4 ವರ್ಷದಿಂದ ಆದ್ರೆ ಸುಮಾರು ಅಮೌಂಟ್ ಕಮ್ಮಿ ಆಗಿತ್ತು. ಈಗ ತಾನೇ ಅಮೌಂಟ್ ಜಾಸ್ತಿ ಹೈಕ್ ಮಾಡಿದ್ದಾರೆ. ಅಂದ್ರೆ ಸುಮಾರು ಅರ್ಧಕ್ಕರ್ಧ ಅಮೌಂಟ್ ಜಾಸ್ತಿ ಹೈಕ್ ಮಾಡಿದ್ದಾರೆ. ಸುಮಾರು ಗೆದ್ದಂತ ಟೀಮ್ಗೆ ಸುಮಾರು 20 ಕೋಟಿ ಹೋಗ್ತಿತ್ತು, ಆದ್ರೆ ಈಗ 28 ಕೋಟಿ ಮಾಡಿದ್ರೆ. ರನ್ನರ್ ಆಫ್ ದ ಟೀಮ್ಗೆ ಸುಮಾರು 14 ಕೋಟಿ ಮಾಡಿದ್ರೆ, ಅಲ್ಲಿಗೆ ಅರ್ಧಕ್ಕರ್ಧ ಅಂತ ಹೇಳ್ಬೋದು. ಅಂತ ಸ್ವತಂತ್ರ ಟೀಮ್ ಕೂಡ ಈ ಅಮೌಂಟ್ ಹೋಗ್ತಾ ಇದೆ. ಸುಮಾರು ಅಂದ್ರೆ T20 ವರ್ಲ್ಡ್ ಕಪ್ ಸುಮಾರು ಅಮೌಂಟ್ ಎಷ್ಟು ಅಂದ್ರೆ 128 ಕೋಟಿ. 128 ಕೋಟಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಗ್ತಾ ಬರುತ್ತೆ. ಈಗ ಬಂದಂತೆ ಸೆಮಿಫೈನಲ್ ಸ್ವತಂತ್ರ ಟೀಮ್ ಅಂದ್ರೆ ಗೆದ್ದ ಟೀಮು ಫೈನಲ್ಗೆ ಹೋಗಿ ಇರ್ತಾವಲ್ವಾ, ಸ್ವತಂತ್ರ ಟೀಮ್ ಅಂದ್ರೆ ಸೌತ್ ಆಫ್ರಿಕಾ ಮತ್ತೆ ಇಂಗ್ಲೆಂಡ್, ಅವ್ರಿಗೂ ಕೂಡ ದುಡ್ಡು ಹೋಗುತ್ತೆ. ಎಷ್ಟು ದುಡ್ಡು ಹೋಗಿದೆ ಅಂದ್ರೆ ಸುಮಾರು 8 ಕೋಟಿ ಹೋಗಿದೆ. ಅದೇ ರೀತಿ ಸುಮಾರು ಬಂದ್ರೆ ಆಮೇಲೆ ಸ್ವತಂತ್ರ ಟೀಮ್ ಅಲ್ಲಿ ಎಲಿಮಿನೇಟ್ ಆಯ್ತಲ್ಲ ಟೀಮ್ಗಳು, ಅವ್ರಿಗೂ ಕೂಡ ದುಡ್ಡು ಅಮೌಂಟ್ ಇಷ್ಟು ಅಂತ ಹೋಗಿದೆ. ಆದ್ರೆ ಯಾರ್ಯಾರು ಅಂದ್ರೆ ನಮ್ಮ ಪಾಕಿಸ್ತಾನ, ಹಿಂಗೆ ನೇಪಾಳ, ಇಟಲಿ ಇವರೆಲ್ಲ ಇದ್ರಲ್ಲ, ಅವರಿಗೆ ಸುಮಾರು ಎಷ್ಟು ಹೋಗಿದೆ ಅಂದ್ರೆ ಸುಮಾರು 3.8 ಕೋಟಿ ಹೋಗಿದೆ. ಇದೆ ಈ ರೀತಿ 3.8 ಕೋಟಿ ಕೂಡ ಅವ್ರಿಗೂ ಕೂಡ ಸಿಕ್ಕಿದೆ. ನೆಕ್ಸ್ಟ್ ಬಂದ್ರೆ ಇನ್ನ ಎಲಿಮಿನೇಟ್ ಆದ್ಮೇಲೆ ಇನ್ನು 12 ಟೀಮ್ ಇರ್ತಾವಲ್ಲ, ಅವ್ರಿಗೂ ಕೂಡ ಅಮೌಂಟ್ ದುಡ್ಡು ಹೋಗಿದೆ. ಸುಮಾರು 2.5 ಕೋಟಿ ಅವರಿಗೆ ಕೂಡ ಈ ಅಮೌಂಟ್ ಹೋಗಿದೆ. ಅಂದ್ರೆ ನೀವು ನೋಡ್ತಾ ಇರ್ಬೋದು, 2.5 ಕೋಟಿ ಅಮೌಂಟ್ ಹೋಗಿದೆ ಅಂದ್ರೆ ಅದು ಅಮೌಂಟ್ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಟೀಮ್ಗಳಿಗೆ ಅಮೌಂಟ್ ಇಂಪಾರ್ಟೆಂಟ್ ಆಗಲ್ಲ. ನೋಡ್ಬೋದು, ನಮ್ಮ ಇಂಡಿಯಾಗೆ ಅಮೌಂಟ್ ಇಂಪಾರ್ಟೆಂಟ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್ ಆಗೋದೇನು ಅಂದ್ರೆ ಕಪ್ಪು. ಯಾರು ಗೆಲ್ತಾರೋ ಬಿಡ್ತಾರೋ ಸೋಲ್ತಾರೋ ಗೊತ್ತಿಲ್ಲ ಕೂಡ, ಅಮೌಂಟ್ ಮಾತ್ರ ಯಾರಿಗೂ ಇಂಪಾರ್ಟೆಂಟ್ ಆಗೋದೇ ಇಲ್ಲ. ಯಾಕೆಂದ್ರೆ ಯಾರು ಗೆದ್ರು ಅಂತ ಹೇಳೋದು ಅಂದ್ರೆ ಕಾರಣ, ಯಾರು ಗೆದ್ರು ಅಂದ್ರೆ ನಮ್ಮ ಇಂಡಿಯಾ. ಸೊ ಆದ್ರೆ ಇಂಡಿಯಾ ಸೋತಿದ್ರೆ ಅದು ಇಂಗ್ಲೆಂಡ್, ಅದು ಸೋತಿದ್ರೆ ಅಥವಾ ಸೌತ್ ಆಫ್ರಿಕಾ. ಈ ರೀತಿ ಜನಗಳು ಹೇಳ್ತಿರ್ತಾರೆ. ಮೇನ್ ಇಂಪಾರ್ಟೆಂಟ್ ಆಗೋದು ಯಾಕಂದ್ರೆ ಕಪ್ಗೋಸ್ಕರ ನಾವು ಹೋರಾಡಲೇಬೇಕು. ಇದರಲ್ಲಿ ಅಮೌಂಟ್ ಇಂಪಾರ್ಟೆಂಟ್ ಆಗಲ್ಲ ಅಂತಾನೆ ಹೇಳ್ತೀನಿ. ಈಗ ಅವಾರ್ಡ್ ವಿಚಾರಕ್ಕೆ ಬಂದ್ರೆ ನಮ್ಮ ಸಂಜು ಸ್ಯಾಮ್ಸನ್ಗೆ ಮ್ಯಾನ್ ಆಫ್ ದ ಮ್ಯಾಚ್, ರನ್ನರ್ ಆಫ್ ದ ಅವಾರ್ಡ್ ಕೂಡ ಸಿಕ್ಕಿದೆ. ಇದಂತೂ ಎಲ್ಲರಿಗೂ ಗೊತ್ತೇ ಇದೆ. ಈ ಒಂದು 3 ಮ್ಯಾಚ್ ನಮ್ಮ ಇಂಡಿಯಾ ಸೆಮಿಫೈನಲ್ ಅಂದ್ರೆ ಫೈನಲ್ಗೆ ಬರಬೇಕು ಅಂದ್ರೆ ಕಾರಣ ಅಂದ್ರೆ ಈ ಸಂಜು ಸ್ಯಾಮ್ಸನ್ ಅವರ ಒಂದು ಕೊಡುಗೆ ತುಂಬಾ ಅಪಾರವಾಗಿರುತ್ತೆ. ಸಂಜು ಸ್ಯಾಮ್ಸನ್ ಗೆಲ್ಲ ಆದ್ರೆ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ತಿಲಕ್ ವರ್ಮಾ, ಇದೇ ರೀತಿ ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡೆ, ಈ ರೀತಿ ಹಲವಾರು ಜನಗಳು ಸುಮಾರು 11 ಜನ ಎಫರ್ಟ್ ಹಾಕಿದ್ಕೆ ಈ ಒಂದು ಟೀಮು ಈ ಒಂದು ಫೈನಲ್ಗೆ ತಲುಪಿದೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸುಮಾರು BCCI ಕೂಡ ನಮ್ಮ ಇಂಡಿಯಾಗೆ ಕ್ರಿಕೆಟ್ಗೆ ಅಂದ್ರೆ ಇಂಡಿಯಾ ಟೀಮ್ಗೆ ಅವ್ರಿಗೂ ಕೂಡ ದುಡ್ಡು ಹೋಗುತ್ತೆ. ಅಂದ್ರೆ BCCI ಕೂಡ ಅಮೌಂಟ್ನ ಅವರಿಗೆ ಇಷ್ಟು ಅಂತ ಕೊಡುತ್ತೆ. ಅಂದ್ರೆ ಈ ಅಮೌಂಟ್ ಕೊಡುತ್ತೆ. ಅದೇ ಯಾರ್ಯಾರು 11 ಜನ ಇರ್ತಾರ ಅವರಿಗೆ ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿ ಹೋಗೋದು. ಅದಕ್ಕೆ ಸಪೋರ್ಟ್ ಟೀಮ್ ಅಂದ್ರೆ ಬ್ಯಾಕ್ ಎಂಡ್ ಇರ್ತಾರೆ ನೋಡಿ, ಅವರಿಗೆ ಒಂದು ಸ್ವಲ್ಪ ಕಮ್ಮಿ ಟೀಮ್ ಅಂದ್ರೆ ಕಮ್ಮಿ ಅಮೌಂಟ್ ಹೋಗ್ಬೋದು. ಇದು ಸುಮಾರು ಕೋಚರ್ಸ್ಗೆ ಎಲ್ಲಾ ಕಡೆಯಿಂದನೂ ಅಮೌಂಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಈ ರೀತಿ ಅಂದ್ರೆ BCCI ಅಮೌಂಟ್ ಕೂಡ ಜೊತೆಗೆ 28 ಕೋಟಿ ಮತ್ತೆ BCCI ಅಮೌಂಟ್ ಕೂಡ ಎಕ್ಸ್ಟ್ರಾ ಕೊಟ್ಟು ಈ ಒಂದು ಅಮೌಂಟ್ ಈ ರೀತಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನೋಡ್ಬೋದು ಈ ವಿಡಿಯೋದಲ್ಲಿ ಈ ರೀತಿ ಅಮೌಂಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಗುಡ್ ಬೈ, ಧನ್ಯವಾದ.